ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇವತ್ತು ನಾನು ಹೇಳಲು ಬಂದಿರುವ ವಿಷಯ ಮಕರ ರಾಶಿಯವರ ಜೀವನದಲ್ಲಿ ಯುಗಾದಿ ನಂತರ ನಡೆಯಲಿರುವ ಅದ್ಭುತ ಬದಲಾವಣೆಗಳು. ಇದು ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ. ಇದು ನಿಮ್ಮ ಜೀವನದ ಒಂದು ದೊಡ್ಡ ತಿರುವಿನ ಬಗ್ಗೆ. ದ್ರೋಹ, ನೋವು, ಒಂಟಿತನ, ನೀವು ಪಟ್ಟ ಕಷ್ಟಗಳನ್ನು ಸಂಪೂರ್ಣವಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಅದನ್ನು ನಿಜವಾಗಿ ತಿಳಿದಿರುವುದು ಆ ಭಗವಂತನಿಗೆ ಮಾತ್ರ. ಈ ಜಗತ್ತಿನಲ್ಲಿ ಅತ್ಯಂತ ಸಹನಶೀಲ, ಅತ್ಯಂತ ಶ್ರಮಪಟ್ಟು ಬದುಕುವ ರಾಶಿ ಅಂದರೆ ಅದು ಮಕರ ರಾಶಿ. ನೀವು ಮೇಲ್ನೋಟಕ್ಕೆ ತುಂಬ ಶಾಂತವಾಗಿ, ಸರಳವಾಗಿ ಕಾಣುತ್ತೀರಿ. ಆದರೆ ನಿಮ್ಮೊಳಗೆ ಒಂದು ಅಪಾರವಾದ ಶಕ್ತಿ ಮತ್ತು ತಾಳ್ಮೆ ಅಡಗಿದೆ. ಕಳೆದ 2 ವರ್ಷಗಳನ್ನು ನೆನಪಿಸಿಕೊಳ್ಳಿ. ಯಾರಿಗೂ ಒಳ್ಳೆಯದು ಮಾಡಲು ಹೋಗಿ ನೀವೇ ತಪ್ಪಾಗಿ ಅರ್ಥವಾಗಿದ್ದೀರಿ. ನಂಬಿದ ಸಂಬಂಧವೇ ನಿಮ್ಮನ್ನು ನೋಯಿಸಿತು. ಕೈಗೆ ಬಂದ ಅವಕಾಶಗಳು ಕೈತಪ್ಪಿದವು. ಎಷ್ಟೋ ಬಾರಿ ನನ್ನ ಜೀವನ ಏಕೆ ಇಷ್ಟು ಕಷ್ಟಕರ ದೇವರೇ ಎಂದು ಮನಸ್ಸಿನಲ್ಲಿ ನೋವಿನಿಂದ ಕೇಳಿಕೊಂಡಿದ್ದೀರಿ. ಆದರೆ ಈಗ ಆ ನೋವನ್ನು ಬದಿಗಿಡಿ. ಏಕೆಂದರೆ ಈ ಬರುವ ಯುಗಾದಿ ದಿನ ಹಬ್ಬ ನಿಮ್ಮ ಪಾಲಿಗೆ ಕೇವಲ ಹೊಸ ವರ್ಷದ ಹಬ್ಬವಲ್ಲ. ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭ. ಬೆಂಕಿಯಲ್ಲಿ ಬೆಂದ ಮಣ್ಣು ಗಟ್ಟಿಯಾದ ಮಡಿಕೆಯಾಗುತ್ತದೆ. ಹಾಗೆಯೇ ಕಳೆದ 2 ವರ್ಷಗಳ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ. ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದಿವೆ. ಈ ಯುಗಾದಿಯ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆರಂಭವಾಗಲಿವೆ. ಹಣಕಾಸು ಮಕರ ರಾಶಿಯವರೇ, ನೀವು ಹಣದ ಹಿಂದೆ ಓಡುವವರಲ್ಲ. ನಿಮ್ಮ ದೃಷ್ಟಿಯಲ್ಲಿ ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನ ಮುಖ್ಯ. ಆದರೆ ಹಣವಿಲ್ಲದೆ ಸಮಾಜ ಹೇಗೆ ವರ್ತಿಸುತ್ತದೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಈ ಯುಗಾದಿಯ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ನೀವು ಮರೆತು ಹೋಗಿದ್ದ ಜಾಗದಿಂದಲೂ ಹಣದ ಅವಕಾಶಗಳು ಬರುತ್ತವೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಇವತ್ತು ನಿಮ್ಮನ್ನು ಕಡೆಗಣಿಸಿದವರೇ ನಾಳೆ ನಿಮ್ಮ ಸಹಾಯ ಕೇಳುವ ಪರಿಸ್ಥಿತಿ ಬರುತ್ತದೆ. ಶತ್ರುಗಳು ಮಕರ ರಾಶಿಯವರ ಒಂದು ವಿಶೇಷ ಗುಣ ಇದೆ. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಒಮ್ಮೆ ದ್ರೋಹ ಮಾಡಿದರೆ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ದೂರ ಮಾಡಿದ್ದೀರಿ. ಈ ಯುಗಾದಿಯ ನಂತರ ನಿಮ್ಮ ಮೌನವೇ ನಿಮ್ಮ ಶಕ್ತಿ ಆಗಲಿದೆ. ನಿಮ್ಮ ವಿರುದ್ಧ ಮಾತನಾಡುವವರು ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವರು. ಆದರೆ ಅವರಿಂದ ನಿಮ್ಮ ಜೀವನಕ್ಕೆ ಏನೂ ಆಗುವುದಿಲ್ಲ. ಕುಟುಂಬ ಮತ್ತು ಪ್ರೀತಿ, ಇಷ್ಟು ದಿನ ನೀವು ಎಲ್ಲರಿಗಾಗಿ ತ್ಯಾಗ ಮಾಡಿದ್ದೀರಿ. ಆದರೆ ಈ ಹೊಸ ವರ್ಷದಲ್ಲಿ ನೀವು ನಿಮಗಾಗಿ ಬದುಕಲು ಕಲಿಯುತ್ತೀರಿ. ಯಾರು ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಮಾತ್ರ ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ. ಮದುವೆಯ ನಿರೀಕ್ಷೆಯಲ್ಲಿರುವ ಮಕರ ರಾಶಿಯವರಿಗೆ ಈ ವರ್ಷ ಒಂದು ಒಳ್ಳೆಯ ಸಂಬಂಧ ಬರುವ ಸಾಧ್ಯತೆ ಇದೆ.
ಮನಸ್ಸಿನ ಶಕ್ತಿ ಮಕರ ರಾಶಿಯವರ ಇನ್ನೊಂದು ದೊಡ್ಡ ಶಕ್ತಿ. ಅಂದರೆ ಅದು ದೃಢ ಮನಸ್ಸು. ನೀವು ಒಮ್ಮೆ ಗುರಿ ತೀರ್ಮಾನಿಸಿದರೆ ಅದನ್ನು ಪಾಲಿಸುವ ತನಕ ಬಿಡುವುದಿಲ್ಲ. ಈ ಯುಗಾದಿಯ ನಂತರ ನಿಮ್ಮ ನಿರ್ಧಾರಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಆರೋಗ್ಯ. ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಗೊಂದಲ, ಆತಂಕ ಮತ್ತು ನಿದ್ರೆ ಇಲ್ಲದ ರಾತ್ರಿಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಈ ಹೊಸ ವರ್ಷದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಹೊಸ ಶಕ್ತಿ ತುಂಬುತ್ತದೆ. ಎಚ್ಚರಿಕೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಎಚ್ಚರಿಕೆಯಿಂದಿರಿ. ಅದು ನಿಮ್ಮ ಕೋಪ ಮತ್ತು ಮಾತು. ಕೋಪದಲ್ಲಿ ಆಡಿದ ಮಾತುಗಳು ಒಬ್ಬರ ಹೃದಯವನ್ನು ತುಂಬ ನೋಯಿಸಬಹುದು. ಆದ್ದರಿಂದ ಮಾತಿನಲ್ಲಿ ಉತ್ತರ ಕೊಡುವ ಬದಲು ನಿಮ್ಮ ಸಾಧನೆಯ ಮೂಲಕ ಉತ್ತರ ಕೊಡಿ. ಪರಿಹಾರ. ಯುಗಾದಿಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು ತೆಗೆದುಕೊಳ್ಳಿ. ಆ ನೀರಿಗೆ ಸ್ವಲ್ಪ ಬೆಲ್ಲ ಮತ್ತು ಚಿಟಿಕೆ ಕುಂಕುಮ ಮತ್ತು ಒಂದು ಕೆಂಪು ಹೂ ಹಾಕಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಮುಖ ಮಾಡಿ ಆ ನೀರನ್ನು ಭೂಮಿಗೆ ಅರ್ಪಿಸಿ. ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಪ್ರಾರ್ಥನೆ ಮಾಡಿ. ನಂತರ ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕಾಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೆದು ಕಳಿಸಿ. ಮಕರ ರಾಶಿಯವರೇ, ನೆನಪಿರಲಿ, ನೀವು ಸುಲಭವಾಗಿ ಸೋಲೊಪ್ಪಿಕೊಳ್ಳುವವರಲ್ಲ. ಇಷ್ಟೊಂದು ದಿನ ನೀವು ಮಣ್ಣಿನೊಳಗಿದ್ದ ಬೀಜದಂತಿದ್ದೀರಿ. ಈಗೋ ಮೊಳಕೆಯೊಡೆದು ದೊಡ್ಡ ಮರವಾಗುವ ಸಮಯ ಬಂದಿದೆ. ಈ ಬರುವ ಯುಗಾದಿ ನಿಮ್ಮ ಬದುಕಿನ ಅತ್ಯಂತ ಸುಂದರವಾದ ಅಧ್ಯಾಯವನ್ನು ಆರಂಭಿಸಲಿದೆ. ಕಷ್ಟದ ದಿನಗಳು ಮುಗಿದಿವೆ. ಇನ್ನು ನಿಮ್ಮ ಯಶಸ್ಸಿನ ಕಾಲ ಆರಂಭವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.